2-3 ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟು ನನ್ನ ಜನಾಂಗ ಯಾರು ಶೂದ್ರ ಜನಾಂಗ ಅಂದರೆ ನಮ್ಮ ಎಲ್ಲರ ಜನಾಂಗ. ಇವರು 2 ಕೆಲಸವನ್ನು ಮಾಡುವ ದೂರ ತಳ್ಳಬೇಕು. 1ನೇ ಕೆಲಸ ಏನಪ್ಪ ಅಂತಂದರೆ, ಮೊದಲು ದೇವಸ್ಥಾನಗಳನ್ನು ಸುತ್ತೋದನ್ನು ಫಸ್ಟು ಹೊರಗಡೆ ಹಾಕಿ, 2ನೇದು ಸಾರಾಯಿ ಕುಡಿಯೋದನ್ನು ಹೊರಗಡೆ ಹಾಕಿದಾಗ ನಮ್ಮ ಶೂದ್ರ ವರ್ಗ ಏನಿದೆ ಆ ವರ್ಗ ಎಲ್ರಿಗಿಂತೂ ಹೆಚ್ಚಿನ ಒಂದು ಮಟ್ಟದಲ್ಲಿ ಹೋಗುತ್ತೆ. ಯಾಕೆ ಹೇಳ್ತೀನಿ ಅಂತಂದರೆ, ಸನಾತನ ಕಾಲ ಧರ್ಮದಿಂದ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಬಂದಿದ್ದೀವಿ. ಈ ಪೂಜೆ ಪುನಸ್ಕಾರಗಳಿಂದ ನಮ್ಮ ಹೊಟ್ಟೆ ತುಂಬಿಲ್ಲ. ಅದು ಕೇವಲ ಬೆರಳೆಣಿಕೆ ಅಷ್ಟು ಇರೋ ಅಂಥ ದೇವ್ರುಗಳು ಹೊಟ್ಟೆ ತುಂಬಿದೆಯೇ ಹೊರತು ನಮಗಂತೂ ತುಂಬಿಲ್ಲ. ಇನ್ನು ಸಾರಾಯಿ ಈ ಥರ ನಮ್ಮ ಒಂದು ದುಶ್ಚಟಗಳೇನಿದೆ ಅದನ್ನು ಕುಡಿದಾಗ ನಾವು ಬೀದಿಯಲ್ಲಿ ಬಿದ್ದಿರ್ತೀವಿ. ನಾವು ಮನುಷ್ಯರೋ ಪಶುಗಳೋ ಏನು ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ. ಆ ಮಟ್ಟದಲ್ಲಿ ನಾವು ಇಳಿಜಾಡ್ತೀವಿ. ದಯವಿಟ್ಟು ಈ 2 ದುಶ್ಚಟಗಳನ್ನು ಹೊರಗಡೆ ತಳ್ಳಿ, ದಯವಿಟ್ಟು ಈ 2 ದುಶ್ಚಟಗಳನ್ನು ಹೊರಗಡೆ ತಳ್ಳಿ. ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಎಲ್ಲರಿಗೂ ನಮಸ್ಕಾರ. ಈ ದಿನ ಈ ತಿಂಗಳ 14 ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ನಮ್ಮ ಮುಲ್ಬಾಲ್ ತಾಲೂಕಿನ ಬೆಸ್ಕಾಂ ಕಚೇರಿಯಲ್ಲಿ ಒಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಈ ಒಂದು ಅಂಬೇಡ್ಕರ್ ರವರ ಜಯಂತಿಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವೇನು ಒಂದು ಅಫಿಷಿಯಲ್ಸ್ ಅಂತೇಳಿ ನಾವು ಕರಿತೀವಿ, ನಮ್ಮ ಮುಲ್ಬಾಲ್ ತಾಲೂಕಿನ ತಾಯ್ಲೂರು ಹೋಬಳಿಯ ಜೆ.ಇ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ನಮ್ಮ ಜೆ.ಇ. ಅವರು ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಅಂಬೇಡ್ಕರ್ ಅವರ ಸಾಧನೆ, ಅಂಬೇಡ್ಕರ್ ಅವರ ಮಾರ್ಗದರ್ಶನ, ಅಂಬೇಡ್ಕರ್ ಅವರ ಸಿದ್ಧಾಂತನ ಜನಕ್ಕೆ ತಿಳಿಸೋವಂಥ ಕೆಲಸ ಮಾಡಬೇಕು. ಏಕೆಂತಂದರೆ ಇವರು ಒಬ್ಬ ಎಜುಕೇಟೆಡ್ ಪರ್ಸನ್ ಜೆ.ಇ. ಈ ಒಬ್ಬ ಜೆ.ಇ. ವ್ಯಕ್ತಿ ಅಂಬೇಡ್ಕರ್ ಅವರ ಸಿದ್ಧಾಂತ, ಮಾರ್ಗದರ್ಶನ ಇವು ಯಾವುದನ್ನು ಜನಕ್ಕೆ ತಿಳಿ ಹೇಳ್ದಿರಾ, ನಿಮ್ಮ ಊರಲ್ಲಿ ಎಲ್ಲಿ ಪವರ್ ಇಲ್ಲ, ನಿಮ್ಮೂರಲ್ಲಿ ಏನು ತೊಂದರೆ ಆಗ್ತಿದೆ ಇದ್ರ ಬಗ್ಗೆ ಕೇಳೋದನ್ನು ಬಿಟ್ಟು ನಮ್ಮ ಹಿಂದೂ ಸನಾತನ ಧರ್ಮವನ್ನು ಕಿತ್ತು ಆಚೆ ಹೋಗಿದೆ ಅನ್ನೋ ರೀತಿಯಲ್ಲಿ ಒಂದು ಸಾರಾಯಿ ಚಟಕ್ಕೆ ಹೋಲಿಕೆ ಮಾಡುವಂಥ ವ್ಯಕ್ತಿ ಇವತ್ತು ನಮ್ಮಲ್ಲಿ ಒಬ್ಬ ಹಿಂದೂ ಆಗಿ ಹೆಸರಲ್ಲೇ ಇದೆ, ಆಂಜನಪ್ಪ. ಆಂಜನಪ್ಪ ಅಂದರೆ ಏನು? ಆಂಜನಪ್ಪ ಅಂತಂದರೆ ಆಂಜನೇಯ. ಆಂಜನೇಯ ಅನ್ನೋ ಒಂದು ಹೆಸರನ್ನ ಇಟ್ಕೊಂಡೇ ಇವತ್ತು ನೀನು ಸಮುದಾಯದವ್ರಿಗಾಗಿರ್ಬೋದು ಎಲ್ಲ ಜನಾಂಗಕ್ಕೂ ನೀನು ಒಬ್ಬ ಮಾದರಿಯಾದಂಥ ಒಂದು ಜೈ ವ್ಯಕ್ತಿ ಆಗಿರಬೇಕೆ ಹೊರತು ಹಿಂದೂ ಸನಾತನ ಧರ್ಮನ ಕಿತ್ತು ಆಚೆಗೆ ಹೋಗಿರಿ ಅಂಥೇಳಿ ಹೇಳ್ತಿದ್ದೀರ ಅಂತಂದರೆ ಈ ಕೂಡಲೇ ಈ ಒಂದು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ನಮ್ಮ ತಾಯ್ಲೂರು ಹೋಬಳಿಯ ಜೈನ ಅಮಾನತು ಮಾಡಲೇಬೇಕು. ಈ ಒಂದು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಇವರು ಹಿಂದೂ ಸನಾತನ ಧರ್ಮನ ಹಾಗೂ ಸಾರಾಯಿನ ಪಕ್ಕಕ್ಕಿಡಬೇಕು. ನಿಜ, ಸಾರಾಯಿನ ಪಕ್ಕಕ್ಕಿಡಬೇಕು. ಸಾರಾಯಿನ ಹಿಂದೂ ಸನಾತನ ಧರ್ಮನ ನೀನು ಎರಡಕ್ಕೂ ನೀನು ಹೋಲಿಕೆ ಮಾಡುವಂಥ ಒಬ್ಬ ವ್ಯಕ್ತಿ ನೀನು ಆಗಿದೆಯಾ ಅಂತಂದರೆ ಇವತ್ತು ನಾವು ದಲಿತರು, SC ST, ಜನರಲ್ಲು, OBC ಎಲ್ಲರೂ ನಾವೆಲ್ಲನೂ ಇವತ್ತು ಒಟ್ಟಿಗೆ ನಾವು ಕೂಡಿ ನಾವು ಬಾಳ್ತಾ ಇರುವಂಥ ಸಮಾಜದಲ್ಲಿ ಇವತ್ತು ಹಿಂದೂ ಸನಾತನ ಧರ್ಮನ ನೀವು ಆಚೆ ಇಡಬೇಕು, ಯಾವುದೇ ಪೂಜೆ ಪುರಸ್ಕಾರಗಳನ್ನ ಮಾಡಬಾರ್ದು ಅಂತೇಳಿ ನೀನು ಹೇಳ್ತಿದೀಯ ಅಂತಂದರೆ ನೀನು ಯಾವುದೇ ಕಾರಣಕ್ಕೂ ಈ ಒಂದು ಜನಕ್ಕೆ ಒಂದು ಸೇವೆ ಕೊಡುವಂಥ ಅಧಿಕಾರದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗಾಗಲೇ ನಾವು ಈ ನಮ್ಮ ಆಂಜನಪ್ಪ ತಾಯ್ಲೂರು ಹೋಬಳಿಯ ಜೆ.ಇ. ಅವರು ಆಂಜನಪ್ಪ ಏನು ಆಗಿದ್ದಾರೆ, ಇವರ ವಿರುದ್ಧವಾಗಿ ಹಿಂದೂ ಸನಾತನ ಧರ್ಮನ ತುಂಬ ಕೇವಲವಾಗಿ ಹೀಯಾಳಿಸಿದ್ದಾರೆ ಅಂಥೇಳಿ ನಾವು ಈಗಾಗಲೇ ನಾವು ನಗರದ ಸ್ಟೇಷನಲ್ಲಿ ನಾವು ರಾಜಣ್ಣ ಅವ್ರಿಗೆ ನಾವು ಈಗಾಗಲೇ ನಾವು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಈ ಕೂಡಲೇ ಅವ್ರ ಮೇಲೆ ಒಂದು FIR ಕ್ರಮ ತೆಗೆದುಕೊಳ್ಬೇಕು. ಹಿಂದೂ ಸನಾತನ ಧರ್ಮನ ಉಳಿಸೋದಕ್ಕೆ ನಾವೆಲ್ಲ ಇದ್ದೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಈ ಒಂದು ಸಂದರ್ಭದಲ್ಲಿ ನಾವು ಕೊಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮ್ಮ ಹೆಸರು ಶ್ರೀನಾಥ್ ಅಂದ್ಬಿಟ್ಟು, ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿ ಜಿಲ್ಲಾಧ್ಯಕ್ಷರು. ನಾನು ಇಲ್ಲಿ ಬಯಸೋದೇನೆಂದರೆ, ಏಪ್ರಿಲ್ 14ರಂದು ಜೆ.ಇ. ಜೂನಿಯರ್ ಇಂಜಿನಿಯರ್ ಆದ ಆಂಜನಪ್ಪ ಅವರ ಹೇಳಿಕೆಯಿಂದ ನಮ್ಗೆ ತುಂಬ ನೋವಾಗಿದೆ. ನಮ್ಮ ಹಕ್ಕುಗಳಿಗೂ ಧಕ್ಕೆ ತಂದಿದೆ. ಕಾರಣ ಏನಪ್ಪ ಅಂದರೆ,
ಸನಾತನ ಧರ್ಮ ಹಿಂದೂ ಧರ್ಮ. ಅಂಥ ಧರ್ಮದಲ್ಲಿ ಆ ಪುಣ್ಯಾತ್ಮ ಸ್ಮರಣೆ ಮಾಡಬೇಕಾಗಿದ್ದ ದಿವಸ ನಾವು ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರಿಗೆ ಅಂಥ ದಿವಸ ಇವರು ಅವೇಳನ್ನ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೂ ಸನಾತನ ಧರ್ಮನ ದುಶ್ಚಟಕ್ಕೆ ಒಳಪಟ್ಟಂಗೆ ಹೇಳ್ತಿದ್ದಾರೆ, ದುಶ್ಚಟವಾಗಿದೆ, ಅದು ದೂರವಿಡಿ ಅಂತ. ಈ ಅಧಿಕಾರಿ ಈ ಥರ ಹೇಳಿಕೆಯನ್ನು ಕೊಟ್ಟರೆ ನೋಡಿದ್ರೆ ತುಂಬ ನೋವಾಗ್ತದೆ ನಮ್ಮ ಮನಸ್ಸಿಗೆ. ಏನಪ್ಪ ಅಂದರೆ ಇವತ್ತಿನ ದಿವಸ ನಾವು ಸನಾತನ ಧರ್ಮ ನಮ್ಮದು ಮೂಲತವಾದದ್ದು, ಅದಕ್ಕೆ ಇತಿಹಾಸನೇ ಇಲ್ಲ ಅಂತ ಹೇಳ್ತೀವಿ ಸನಾತನ ಧರ್ಮಕ್ಕೆ. ಅಂಥದ್ರಲ್ಲಿ ಇವರು ನಮ್ಮ ಸನಾತನ ಧರ್ಮದಲ್ಲಿ ಹುಟ್ಟಿ ಹಿಂದೂ ಆಗಿದ್ದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರ ಜನ್ಮದಿನದಂದು ಈ ಅವೇಳನೆ ಹೇಳಿಕೆ ಕೊಟ್ಟರಿಂದ ತುಂಬ ನೋವಾಗಿ ನಗರದ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದೇವೆ. ಈ ವ್ಯಕ್ತಿಯನ್ನು ಈ ಕೂಡಲೇ ಅಮಾನತು ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಇದೇ ಥರ ಅವೇಳನೆ ಹೇಳಿಕೆ ಕೊಟ್ಟಾಗ ಯಾರೇ ಆಗಲಿ ನಮ್ಗೆ ಅವಶ್ಯಕತೆ ಇಲ್ಲ ಅಂಥವ್ರ ವಿರುದ್ಧ ದೂರನ್ನು ನೀಡಿ ನಾವು ಹೋರಾಟಕ್ಕೂ ಸಿದ್ಧರಾಗ್ತೇವೆ. ಇಂಥರ ಹೇಳಿಕೆ ಕೊಡೋ ಅಧಿಕಾರಿಗಳನ್ನ ಈ ಕೂಡಲೇ ಅಮಾನತು ಮಾಡಿ. ದುಶ್ಚಟ ಅಂತ ಹೇಳೋದು ಅರ್ಥ ಏನು? ಅದಕ್ಕೆ ದುಶ್ಚಟ ಅಂದರೆ ಒಂದು ಸಿಗರೇಟ್ ಸೇದೋದು, ಸಾರಾಯಿ ಕುಡಿಯೋದು, ಅಥವಾ ಬೇರೆ ಯಾವುದೋ ಒಂದು ಕೆಟ್ಟ ಚಟ ಮಾಡೋದು. ನಮ್ಮ ಧರ್ಮನ ಅದಕ್ಕೆ ಹೋಲಿಸ್ತಾರೆ ಅಂದರೆ ಎಷ್ಟು ಅವೇಳನೆಯಾಗಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಅಧಿಕಾರಿ ಬುದ್ಧಿವಂತನ ಅಥವಾ ದಡ್ಡನ ಅಂತ ಗೊತ್ತಾಗ್ತಾ ಇಲ್ಲ. ಅಧಿಕಾರಿಯಾಗಿ ಒಬ್ಬರು ಬುದ್ಧಿ ಹೇಳಬೇಕೇ ಹೊರತು ಇವ್ರ ಕೆಲಸ ಅವ್ರು ನೋಡ್ಕೊಬೇಕು. ನಮ್ಮ ಸನಾತನ ಧರ್ಮದ ಬಗ್ಗೆ ಮಾತಾಡೋಕ್ಕೆ ಇವ್ರು ಏನಿದೆ ರೈಟ್ಸು? ಯಾರು ಇವ್ರಿಗೆ ಹಿನ್ನೆಲೆ ಕೊಟ್ಟಿರೋರು? ಇವ್ರ ಪಕ್ಷ ಏನಾದರೂ ಸೇರ್ಪಡೆ ಆಗ್ತಾಯಿದ್ದಾರೆ ಯಾವುದಾದ್ರು ಪಕ್ಷಕ್ಕೆ? ನಮ್ಮ ಸನಾತನ ಧರ್ಮದವ್ರು ಮಾತಾಡೋಂಥ ಅವಶ್ಯಕತೆ ಏನಿದೆ ಇವರಿಗೆ ಅಂತ ಅರ್ಥ ಆಗ್ತಾಯಿಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು ಅಂತ ನಾನು ನಿಮ್ಮಲ್ಲಿ ಬಯಸ್ತೇನೆ. ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.